ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮಂಗಳೂರಿನ ಪಾರ್ಟ್ 2 ವ್ಲಾಗ್ ವಿಡಿಯೋ ಆಗಿದೆ. ನಾವೆಲ್ಲರೂ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವ್ರ ಟೆಂಪಲಿಗೆ ಬಂದಿದ್ದೀವಿ. ಸೊ ಗಾಡಿನ ಪಾರ್ಕ್ ಮಾಡಿ ಅಲ್ಲಿಂದ ದೇವ್ರ ದರ್ಶನಕ್ಕೆ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಪೂಜೆ ಮಾಡಿದ್ದೆಲ್ಲ ಮಾಡ್ತೀವಿ ಫೇಸ್ಬುಕ್ಕಲ್ಲಿ ಅಮ್ಮನವ್ರ ದರ್ಶನ ಮಾಡ್ಕೊಂಡಾದ್ಮೇಲೆ ಅಲ್ಲಿಂದ ನಾವು ಸೋಮೇಶ್ವರ ಬೀಚ್ಗೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ಆಲ್ಮೋಸ್ಟ್ ಸನ್ಸೆಟ್ ನೋಡೋದಕ್ಕೆ ಅಂತಲೇ ಎಲ್ಲರೂ ಬರ್ತಾರೆ. ತುಂಬ ಚೆನ್ನಾಗಿದೆ. ನಾವು ಹೋಗೋಷ್ಟೊತ್ತಿಗೆ ಇನ್ನೇನು ಸೂರ್ಯ ಮುಳುಗ್ತಾನೆ ಅನ್ನೋ ಟೈಮಲ್ಲಿ ಹೋದ್ವಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂವು. ಅಲೆಗಳೆಲ್ಲ ಎಷ್ಟು ಸಾಯಂಕಾಲ ಆಗ್ತಿದ್ದಂಗೆ ಅಲೆಗಳೆಲ್ಲ ಯಾವ ಥರ ಫೋರ್ಸಬಲಾಗಿ ಬರ್ತಾ ಇದೆ ಅಂತೇಳಿ. ಸೊ ನೋಡಿ ಎಲ್ಲರೂ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಕೂಡ ಕೆಲವೊಂದು ವಿಡಿಯೋಸು ಫೋಟೋಸ್ನ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ನಾವು ಗೋಕರ್ಣನಾಥೇಶ್ವರ ಟೆಂಪಲ್ಗೆ ಹೋಗೋಣ ಅಂತೇಳಿ ಹೊರಟ್ವಿ. ಈ ದೇವಸ್ಥಾನನೂ ಕೂಡ ನೋಡೋದಕ್ಕೆ ತುಂಬ ಸುಂದರವಾಗಿದೆ. ನಾವು ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತೇಳಿ. ಎಂಟ್ರೆನ್ಸಲ್ಲೇ ಎಷ್ಟು ಪಾಸಿಟಿವ್ ವೈಬ್ ಕೊಡ್ತಾ ಇದೆ.
ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಹಾಗೆ ನಮ್ಮ ಫ್ರೆಂಡ್ ನಿಖಿಲ ಅವ್ರದ್ದು ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. Happy birthday to you. Happy birthday to you. Happy birthday to you, Nikhila. Happy birthday to you. ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾವು ತಂದಿರೋಂಥ ಗಿಫ್ಟ್ನ ಅವಳಿಗೆ ಕೊಟ್ವಿ. ಇದು ನೆಕ್ಸ್ಟ್ ಡೇ ನಮ್ಮ ಹುಡುಗರಿಗೆ ಜೋಶ ಇಲ್ಲಪ್ಪ. ತಣ್ಣೀರ್ ಬಾವಿ ಬೀಚ್ ನೋಡೋದಕ್ಕೆ ಅಂತೇಳಿ ಎಲ್ಲರೂ ಹೋಗ್ತಾ ಇರೋದು. ನೀವು ಕಾಣಿಸ್ತಿದ್ದೀರ, ನಾನು ಕಾಣಿಸ್ತಿಲ್ಲ ಅಷ್ಟೇ. ಇದು ತಣ್ಣೀರ್ ಬಾವಿ ಬೀಚ್ ಎಂಟ್ರೆನ್ಸು. ನೋಡಿ ಎಷ್ಟು ಪ್ರಶಾಂತವಾಗಿದೆ ಪ್ಲೇಸು. ಸೊ ನಾವು ಹೋದಾಗ ಅಷ್ಟಾಗಿ ಜನ ಇರಲಿಲ್ಲ. ಸೊ ನೋಡ್ತಾ ಇರ್ಬೋದು, ಇದು ಎಂಟ್ರೆನ್ಸು. ನಾವು ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಂಡು ಬೀಚ್ ಒಳಗಡೆ ಒಬ್ಬರಿಗೆ 30 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಸೊ ನಾವು ಕೂಡ ಎಲ್ಲರೂ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಟಿಕೆಟ್ ಹುಷಾರಪ್ಪ. ಹಾಂ ಪೂರ್ಣಿಮಾ ಕೊಡಿ ಪೂರ್ಣಿಮಾ ಹೋಗೋದ ಒಳಗಡೆ ಹೋಗ್ಬೋದಾ ಸರ್? ನಾವು ಒಳಗಡೆ ಹೋದರೆ ಸುಮ್ಮನೆ ಇರ್ತೀವ, ಕೆಲವೊಂದು ಫೋಟೋಸು ರೀಲ್ಸು ಅಂತೇಳಿ ಪಾಪ ನಮ್ಮ ಡ್ರೈವರ್ ಕೈಲಿ ಮೊಬೈಲ್ ಕೊಟ್ಟು ವಿಡಿಯೋ ರೆಕಾರ್ಡ್ ಮಾಡಿ ಅಂತೇಳಿ ಮಾಡಿಸ್ಕೊಂಡ್ವಿ. ಕೆಲವೊಂದು ಫೋಟೋಸ್ನ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ. ನಾನೇನು ಮಾಡ್ತಿಲ್ಲ. ನೋಡು, ಬನ್ನಿ ಬೀಚ್ ನೋಡಿ. ತಣ್ಣೀರ್ ಬಾವಿ ಬೀಚಲ್ಲಿದ್ದೀವಿ ಅಷ್ಟೇ. ಮಾಡ್ಕೊಳ್ಳೋಣ ಬಿಡು. ಅವಳು ಹಂಗೆ ಅಂದಿದ್ಲಿ ಕಣೆ. ಹೂನೆ ಹಂಗೆ ಅಂದಿದ್ಲಿ. ಈ ಬೀಚಲ್ಲೇ ಸುಮಾರು 2-3 ಗಂಟೆಗಳ ಕಾಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಜೊತೆಗೆ ಬಂದಿರೋರೆಲ್ಲ ಬೀಚಲ್ಲಿ ಆಟ ಆಡ್ತಾಯಿದ್ರು. ಸೊ ನಾವು 3 ಜನ ಬೀಚಲ್ಲಿ ಇಳಿಲಿಲ್ಲ. ಸೊ ಕೆಲವೊಂದು ರೀಲ್ಸು ಫೋಟೋಸು ಅಂತೇಳಿ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ.
ಬೀಚ್ ಹತ್ರ ಇದ್ದಂತಹ ಕಪ್ಪೆ ಚಿಪ್ಪು ಕೆಲವೊಂದು ಕಲ್ಲುಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದರಲ್ಲೂ ಕೂಡ ವೀಡಿಯೋಸ್ ಮಾಡ್ಕೊಂಡ್ವಿ. ಬೀಚ್ ಹತ್ರ ಮಕ್ಕಳಿಗೆ ಯೋಗ ಕೂಡ ಹೇಳ್ಕೊಡ್ತಾ ಇದ್ರು. ಹಾಗೆ ನಾವು ಕೂಡ ಅಲ್ಲಿಂದ ಹೊರಡೋಣ ಅಂಥೇಳಿ ಎಲ್ಲರೂ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ಹಾಗೆ ಹೋಗ್ತಾ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂಥೇಳಿ ಜ್ಯೂಸ್ ಆರ್ಡ್ರ್ ಮಾಡಿದ್ವಿ. ಜ್ಯೂಸ್ ಎಲ್ಲ ಕುಡಿದು ಅಲ್ಲಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ತಿರ್ಗಾ ನಾವು ಉಡುಪಿ ಶ್ರೀಕೃಷ್ಣನ ದರ್ಶನಕ್ಕೆ ಹೊರಟ್ವಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನಲ್ಲಿರುವ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಪೂರ್ಣಿಮಾ ಶಿಲ್ಪ ಅವರೇ ಸರಿ. ಅಲ್ಲೇ ಬಿಡೋಣ ಬಾ. ಕಲ್ಲು ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ನಂದು ಅವಾಗಲೇ ಹೋಗಿದ್ದು ದರ್ಶನಕ್ಕೆ, ಗೊತ್ತಿಲ್ಲ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿದ್ವಿ ಅಷ್ಟೇ. ದರ್ಶನ ಎಲ್ಲ ಆದಮೇಲೆ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಮಲ್ಪೆ ಬೀಚ್ ಹತ್ರ ಬಂದ್ವಿ. ನಾವು ಬರೋಷ್ಟೊತ್ತಿಗೆ ಮಧ್ಯಾಹ್ನ 1:30 ಆಗೋಗಿತ್ತು ಆಲ್ರೆಡಿ. ನಾವು ಮಲ್ಪೆ ಬೀಚಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಏನಕ್ಕಪ್ಪ ಅಂದರೆ ಆಲ್ರೆಡಿ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗೋದಕ್ಕೆ ಟಿಕೆಟ್ ಬುಕ್ ಆಗಿತ್ತು. ಸೊ ನಾವು ಇಲ್ಲಿಂದ ಮನೆಗೆ ಹೋಗೋಷ್ಟೊತ್ತಿಗೆ 2 ಅವರ್ಸ್ ಆಗ್ತಿತ್ತು. ಹಾಗಾಗಿ ಒಂದು 1/2 ಅವರ್ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ರಿಟರ್ನ್ ಹೊರಟ್ವಿ. ಅಲ್ಲಿಂದ ಮನೆಗೆ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನಿಗೆ ಬಂದು ಅಲ್ಲಿಂದ ಟ್ರೈನ್ ಹತ್ಕೊಂಡು ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ. ಹೇಗಿತ್ತು ಈ ವ್ಲಾಗ್? ನಿಮಗೆಲ್ಲ ಇಷ್ಟ ಆಯಿತಾ? ಇಷ್ಟ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.